ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು MMCine ಇನ್ಫೋ. 2024ರಲ್ಲಿ ನಮ್ಮ ಕನ್ನಡದಲ್ಲಿ 200ಕ್ಕೂ ಅಧಿಕ ಚಿತ್ರಗಳು ತೆರೆ ಕಂಡಿವೆ. ಅದರಲ್ಲಿ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ಟಾದಂತಹ ಚಿತ್ರಗಳು ಬೆರಳೆಣಿಕೆಯಷ್ಟು. ಹಾಗಂತ ನಮ್ಮ ಕನ್ನಡದಲ್ಲಿ ಒಳ್ಳೆಯ ಮೂವೀಸ್ ಬಂದಿಲ್ಲ ಅಂತ ಅಲ್ಲ. 2024ರಲ್ಲಿ ಒಳ್ಳೆಯ ಮೂವೀಸ್ ಬಂದಿದ್ದಾವೆ, ಬಟ್ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಕ್ಕೊಂದೇನು ಹಿಟ್ ಆಗಿಲ್ಲ. ಅದನ್ನು ನಾವು ಬೇರೆ ವಿಡಿಯೋದಲ್ಲಿ ಮಾತಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಒಂದೊಳ್ಳೆ ಎಕ್ಸ್ಪೆಕ್ಟೇಷನ್ ಇದ್ದು ಆ ಎಕ್ಸ್ಪೆಕ್ಟೇಷನ್ನ ಮೀಟ್ ಆಗದೆ ಡಿಸಪಾಯಿಂಟ್ ಮಾಡಿರೋ ನಮ್ಮ ಕನ್ನಡ ಮೂವೀಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಜಸ್ಟ್ ಇನ್ಫಾರ್ಮೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಸೊ ಮತ್ತೆ ತಡ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಬ್ಯಾಚುಲರ್ ಪಾರ್ಟಿ ರಕ್ಷಿತ್ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿ ಮೂವಿಲಿ ದಿಗಂತ್, ಯೋಗೇಶ್ ಮತ್ತು ಅಚ್ಯುತ್ ಕುಮಾರ್ ಅವರು ನಟಿಸಿದ್ರು. ಸಿನಿಮಾ ಜನವರಿ 26ಕ್ಕೆ ತೆರೆ ಕಂಡಿತ್ತು. ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆ ಪಡೆದು 1,68,00,000 ಗಳಿಸಿದೆ ಬಾಕ್ಸ್ ಆಫೀಸ್ನಲ್ಲಿ. ನಾನಂತೂ ಒಂದು ಒಳ್ಳೆ ಕಾಮಿಡಿ, ಡಾರ್ಕ್ ಕಾಮಿಡಿ ಮೂವಿನ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ ಮೂವಿ ಪ್ರೇಕ್ಷಕರಿಗೆ ತುಂಬಾ ಡಿಸಪಾಯಿಂಟ್ ಮಾಡಿತ್ತು. ನೀವೇನಂತೀರಾ ಕಮೆಂಟ್ ಮಾಡಿ. ಕರಾಟಕ ದಮನಕ 2024ರಲ್ಲಿ ಬಂದ ಆ್ಯಕ್ಷನ್ ಡ್ರಾಮಾ ಫಿಲಮ್. ಮೂವಿನ ಡೈರೆಕ್ಟ್ ಮಾಡಿರೋದು ನಮ್ಮ ವಿಕಟಕವಿ ಯೋಗರಾಜ್ ಭಟ್ ಅವರು. ಮೂವಿಲಿ ಶಿವರಾಜ್ ಕುಮಾರ್ ಮತ್ತು ಪ್ರಭುದೇವ ಅವರು ನಟಿಸಿದ್ದು. ಮೂವಿನ ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿದರು. ಮೂವಿಯ ಕಲೆಕ್ಷನ್ 3ರಿಂದ 4 ಕೋಟಿ. ನಮ್ಮ ಯೋಗರಾಜ್ ಭಟ್ ಮತ್ತು ಶಿವಣ್ಣನ ಕಾಂಬಿನೇಷನಲ್ಲಿ ಬರ್ತಾ ಇರೋ ಮೂವಿ ಅಂತ ಸಾಕಷ್ಟು ಜನಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಬಟ್ ನಿಮಗೆ ಗೊತ್ತಾಯಿತು ಈ ಮೂವಿ ಏನಾಯ್ತಂತ. ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಅವತಾರ ಪುರುಷ 2 2022ರಲ್ಲಿ ಬಂದ ಅವತಾರ ಪುರುಷ ಮೂವಿಯ ಸೀಕ್ವಲ್ ಇದು. ಮೂವಿನ ಡೈರೆಕ್ಟ್ ಮಾಡಿರೋದು ನಮ್ಮ ಸಿಂಪಲ್ ಸುನ್ನಿ ಅವರು ಅಂದರೆ ನಂಬೋಕೆ ಆಗಲ್ಲ. ಸಿನಿಮಾದಲ್ಲಿ ಶರಣ್ ಮತ್ತು ಶ್ರೀನಗರ್ ಕಿಟ್ಟಿ ಅವರು ಆ್ಯಕ್ಟ್ ಮಾಡಿದ್ದು. ಸಿನಿಮಾ ಥಿಯೇಟ್ರಿಗೆ ಯಾವಾಗ ಬಂತು ಯಾವಾಗ ಹೋಯ್ತು ಅಂತಲೇ ಗೊತ್ತಿಲ್ಲ. ಔಡರ್ ನನಗೆ ಈ ಮೂವಿ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕಂದರೆ TVF ಮತ್ತು KRJ ಸ್ಟುಡಿಯೋಸ್ ಅವರ ಫಸ್ಟ್ ಕೊಲಾಬ್ರೇಷನಲ್ಲಿ ಬಂದಂತಹ ಸಿನಿಮಾ. ಮೂವಿಯ ಟೀಸರ್, ಟ್ರೈಲರ್ ಎಲ್ಲವೂ ಸಹ ತುಂಬಾ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿತ್ತು. ಒಂಥರ ಡಿಫ್ರೆಂಟಾಗಿ ಬರ್ತಾ ಇದೆ ಅಂತ. ಬಟ್ ಮೂವಿ ನೋಡಿದ್ಮೇಲೆ ಗೊತ್ತಾಯಿತು ಒಂಥರ ಪ್ರೆಡಿಕ್ಟೇಬಲ್ ಇರುವಂತಹ ಸ್ಟೋರಿ. ಇಂಥ ಫಿಲಮ್ ಸಾಕಷ್ಟು ಆಲ್ರೆಡಿ ಬಂದು ಹೋಗಿದ್ದಾವೆ. ಬಟ್ ಆದರೂ ಒಂದ್ಸತಿ ಡಿಸೆಂಟ್ ಆಗಿರುವಂತಹ ಮೂವಿ ಒಂದ್ಸತಿ ನೋಡ್ಬೋದು. ಪೆಪ್ಪೆ ಪೋಸ್ಟರ್, ಟೀಸರ್, ಟ್ರೈಲರಿಂದ ಒಂದೊಳ್ಳೆ ಐಪ್ ಉಟ್ಕೊಂಡಿತ್ತು ಮೂವಿ ಬಗ್ಗೆ. ಮೂವಿ ಲೀಡ್ನಲ್ಲಿ ವಿನಯ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದ್ದು. ಮೂವಿನೂ ಸಹ ಒಂದು ಲೆವೆಲಿಗೆ ಚೆನ್ನಾಗಿತ್ತು. ಬಟ್ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇನ ಟ್ರೈ ಮಾಡಿದ್ದು ಡೈರೆಕ್ಟ್ರು ಮೂವಿಲಿ. ಅಲ್ಲಿ ಫೇಲ್ ಆದ್ರು ಅಂತ ನಂಗೆ ಅನಿಸುತ್ತೆ. ಅದನ್ನು ಬಿಟ್ಟರೆ ಒನ್ ಟೈಮ್ ನೋಡುವಂತಹ ಮೂವಿ ಇದು. ಬಟ್ ಆದರೂ ಹೇಳ್ಕೊಳ್ಳೋ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋ ರೇಂಜಲ್ಲಿ ಇರಲಿಲ್ಲ ಸಿನಿಮಾ. ನೀವೇನಂತೀರ? ಮಾರ್ಟಿನ್ 2024ರಲ್ಲಿ ತೆರೆ ಕಂಡಂತಹ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂದರೆ ತಪ್ಪಾಗಲ್ಲ. ಮೊದಲನೇ ದಿನವೇ 6 ಕೋಟಿ ಕಲೆಕ್ಷನ್ ಮಾಡಿರುವಂತಹ ಮೊದಲನೇ ಮೂವಿ 2024ರಲ್ಲಿ. ಸೊ ಸಿನಿಮಾ ಫೈನಲ್ ಆಗಿ 30 ಕೋಟಿ ಗಳಿಸಿದೆ. ಹಾಗೆಯೇ ನಾರ್ತ್ ಸೈಡಿಂದಂತೂ ತುಂಬಾ ನೆಗೆಟಿವ್ ರಿವ್ಯೂ ಬಂದಿದೆ. ಈ ವಿಷಯ ನಿಮಗೂ ಗೊತ್ತು, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಗೈಸ್, ಬರೀ ಡಿಸಪಾಯಿಂಟ್ ಮಾಡಿರೋ ಫಿಲಮ್ಸ್ಗಳು ಅಷ್ಟೇ ಅಲ್ಲದೆ ಒಂಥರ ಸರ್ಪ್ರೈಸ್ ಮಾಡಿರುವಂತಹ ಫಿಲಮ್ಸ್ಗಳು ಸಾಕಷ್ಟು ಬಂದಿದ್ದಾವೆ. ಅದರ ಬಗ್ಗೆ ನಾವು ಬೇರೆ ವಿಡಿಯೋದಲ್ಲಿ ಮಾತಾಡೋಣ. ಇನ್ನು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.